ಎಲ್ಲೊಂದೆಡೆ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಮೃತರ ಅಂತ್ಯಕ್ರಿಯೆ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಅಂತ್ಯಕ್ರಿಯೆಗಾಗಿ ನದಿ ದಾಟಿ ರುದ್ರಭೂಮಿಗೆ ಮೃತದೇಹವನ್ನು ಸಾಗಿಸಬೇಕಾದ ದುಸ್ಥಿತಿ. ತುಂಬಿ ಹರಿಯುತ್ತಿರುವ ಕಮಲಾವತಿ ನದಿ, ಅಂತ್ಯಕ್ರಿಯೆಗೂ ಪರದಾಡಿದ ಕುಟುಂಬಸ್ಥರು. ಈ ಘಟನೆ ನಡೆದಿರೋದು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ. ಸೇಡಂ ಪುರಸಭೆ ಮಾಜಿ ಸದಸ್ಯ ರಾಜು ಕಾಳಗಿಕರ್ ನಿಧನ ಹಿನ್ನೆಲೆ ಅಂತ್ಯಕ್ರಿಯೆಗಾಗಿ ಮೃತದೇಹವನ್ನು ನದಿ ಆಚೆ ಇರುವ ಮಾದಿಗ ಸಮಾಜದ ರುದ್ರಭೂಮಿಗೆ ಸಾಗಿಸಬೇಕಾಗಿತ್ತು. ಇದೀಗ ಕಮಲಾವತಿ ನದಿ ತುಂಬಿ ಹರಿತಾ ಇದ್ದು ನದಿಯಲ್ಲಿ ಟ್ರ್ಯಾಕ್ಟರ್ ಮೂಲಕ ಮೃತದೇಹ ಸಾಗಿಸಲಾಯಿತು. ಬಳಿಕ ಕೈ ಹಿಡಿದು ಕುಟುಂಬಸ್ಥರು, ಸಾರ್ವಜನಿಕರು ನದಿ ದಾಟಿದ್ದಾರೆ. ಸೇಡಂ ಇದು ಸಚಿವ ಡಾಕ್ಟರ್ ಶರಣಪ್ರಕಾಶ ಪಾಟೀಲ್ ಅವರ ಸ್ವಕ್ಷೇತ್ರ. ಸಚಿವ ಶರಣಪ್ರಕಾಶ ಪಾಟೀಲ್ ಅವರ ಸ್ವಕ್ಷೇತ್ರದಲ್ಲಿಯೇ ಸತ್ತವರಿಗೂ ಸಂಕಷ್ಟ ಬಂದಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ.